ಎಸಿ ಶಿಕ್ಷಣ ಸಂಸ್ಥೆ ಆದರ್ಶ್ ಕನ್ನಡ ಪ್ರೌಢಶಾಲೆ ಡಾ ನೆಲ್ಸನ್ ಮಂಡೇಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಜ್ಞಾನಾಮೃತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಜಯನಗರ ಸೇಡಂ ರಸ್ತೆ ಕಲಬುರಗಿ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಡಾ ಭಾಗ್ಯಶ್ರೀ ಶರಣಪ್ರಕಾಶ ಪಾಟೀಲ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಶ್ರೀ ಅನಿಲಕುಮಾರ ದೇವೇಂದ್ರಪ್ಪ ಜಮಾದಾರ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಸಮದ್ ಪಟೇಲ ಜಂಟಿ ಕೃಷಿ ನಿರ್ದೇಶಕರು, ಶಿವಶರಣಪ್ಪ ಕೋಬಾಳ ಕೋಲಿ ಸಮಾಜದ ಹಿರಿಯ ಮುಖಂಡರು, ಶರಣಕುಮಾರ ದೇಸಾಯಿ ಸಂಸ್ಥೆಯ ಅಧ್ಯಕ್ಷರಾದ ಶಂಕರರಾವ ನಾಟಿಕಾರ, ರವೀಂದ್ರ ವರ್ಮಾ ಕಾರ್ಯದರ್ಶಿ. ಇದೇ ಸಂದರ್ಭದಲ್ಲಿ ಟಾಟಾ ಸಮೂಹದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಮುಖ್ಯ ಗುರುಗಳು ಶ್ರೀ ವೀರಣ್ಣ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ಮುದ್ದು ಮಕ್ಕಳು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪಾಲಕರು ಭಾಗವಹಿಸಿದ್ದರು.
ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇವರು ಆಯೋಜಿಸಿರುವ 35ನೇ ವಾರ್ಷಿಕೋತ್ಸವ ಶಾಲಾ ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರುವ ಅನಿಲ್ ಕುಮಾರ್, ದೇವೇಂದ್ರಪ್ಪ ಜಮಾದಾರ್ಜಿ, ಸಮದ್ ಪಟೇಲ್ಜಿ, ಶಿವಶರಣಪ್ಪ ಕೋಬಾಳ್ಜಿ, ಶರಣ್ ಕುಮಾರ್ ದೇಸಾಯಿ ಅವರೇ, ಶಂಕರರಾವ್ ನಾಟಿಕರ್, ರವೀಂದ್ರ ವರ್ಮಾ ಅವರೇ, ಚಂದ್ರಶೇಖರ್ ಅವರೇ ಹಾಗೂ ಜಗನ್ನಾಥ್ ಬೆಡಪಳ್ಳಿ ಅವರೇ ಹಾಗೂ ಎಲ್ಲ ಆದರಣೀಯ ಶಿಕ್ಷಕ ವೃಂದದವರೇ, ಬಂದಿರುವ ಪಾಲಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಇದು ತುಂಬ ವಿಶೇಷವಾದ ದಿನವಾಗಿದೆ. ಹಾಗಾಗಿ ನಾನು ತುಂಬ ಸಮಯ ತಗೊಳ್ಳೋದಿಲ್ಲ. ಒಂದೆರಡು ಮಾತು ಹೇಳಬೇಕಾಗ್ತದೆ. ಅಧ್ಯಕ್ಷರಂತ ಕರೆದ್ಬಿಟ್ಟಾಗ ಸುಮ್ಮನೆ ಬಂದು ಹಾಗೆ ಹೇಳಿ ಹೋಗ್ಲಿಕ್ಕೆ ಆಗಂಗಿಲ್ಲ. ಒಂದೆರಡು ಕಿವಿ ಮಾತು ಹೇಳಬೇಕಾಗ್ತದೆ. ಪಾಲಕರು ಒಂದು ಸ್ವಲ್ಪ ಕಿವಿ ಕೊಟ್ಟು ಕೇಳಬೇಕು. ಮಕ್ಕಳು ಕೂಡ ಆದಷ್ಟು ಇದರ ಕಡೆ ಲಕ್ಷ್ಯ ಕೊಡಬೇಕು. ಲಕ್ಷ್ಯ ಅಂತಂದಾಗ ನಾವು ಏನು ಹೇಳಬೇಕಂದ್ರೆ, ಇವತ್ತಿನ ಕೊರತೆ ಇರೋದೇ ಎಲ್ಲರ ಕಡೆ ಕಾನ್ಸಂಟ್ರೇಷನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನಾವು ಎಲ್ಲರಿಗೂ ಕ್ವಿಕ್ ಹಿಂಗಾಗಬೇಕು, ಕೆಲಸ ಹಿಂಗಾಗ್ಬಿಡ್ಬೇಕು. ಅದೇ ಥರ ಮಕ್ಕಳೇನಾಗ್ತಾ ಇದ್ದಾರೆ, ಪ್ರತಿ ದಿವಸ ಏನೇ ಹೇಳಿದ್ರು ಆದಷ್ಟು ಬೇಗ ಆಗಬೇಕು. ನಮ್ಮ ಹತ್ರ ಇರೋ ಕ್ರಿಯಾಶೀಲತೆ, ನಮ್ಮ ಹತ್ರ ಇರೋ ಕ್ರಿಯೇಟಿವಿಟಿ ಯಾವುದೂ ಹೊರಗೆ ಬರ್ತಾ ಇಲ್ಲ. ನಾವು ಏನು ಕೇಳಿದ್ರು ಗೂಗಲ್ ನೋಡ್ತೀವಿ, ಏನು ಕೇಳಿದ್ರು ವಾಟ್ಸಪ್ ನೋಡ್ತೀವಿ, ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಬಂದಿದ್ದನ್ನು ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ. ಸೊ ನೀವು ಸಾಮಾಜಿಕ ಜಾಲತಾಣ ಇಂಥದ್ದನ್ನೆಲ್ಲ ಆದಷ್ಟು ಕಮ್ಮಿ ಪಾಲಕರು ಬಳಸಿದಾಗ ಮಕ್ಕಳು ಅದರ ಕಡೆ ಒಲವು ಕಮ್ಮಿ ಆಗಿಬಿಡ್ತದೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ನಡತೆ, ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡುವಲ್ಲಿ ಪಾಲಕರ ಕೊಡುಗೆ ತುಂಬ ಇರ್ತದೆ. ಮನೆಯ ಮೊದಲ ಪಾಠಶಾಲೆ ಅಂತ ನಮಗೆಲ್ಲರಿಗೂ ಗೊತ್ತು. ಶಾಲೆ ಡೆಫಿನೆಟ್ಲಿ ಅದಕ್ಕೆ ಫುಲ್ಫಿಲ್ ಮಾಡ್ತದೆ ಮುಂದಿಂದು. ಅದಕ್ಕಿಂತ ಮುಂಚೆ ಪಾಲಕರದು ತುಂಬ ಜವಾಬ್ದಾರಿ ಆಗಿರ್ತದೆ. ಒಂದು ಸಣ್ಣ ಕತೆ ಹೇಳ್ತೀನಿ. ಏನಂದರೆ, ಒಂದು ಊರಲ್ಲಿ ಒಂದು ಮಗ ಮತ್ತು ತಾಯಿ ಇರ್ತಾರೆ. ಆ ತಾಯಿ ದಿನ ಒಂದು ದೀಪ ಹಚ್ತಿರ್ತಾಳ. ಆ ದೀಪ ಹಚ್ಚಿದಾಗ ಆ ಮಗನಿಗೆ ಅನ್ನಿಸ್ತದ, ಅವು ದೊಡ್ಡ ಸ್ಟ್ರೀಟ್ ಇರ್ತದ, ಮನೆಯ ಬೀದಿ ಇರ್ತದ, ಬೀದಿಯಲ್ಲಿ ಕೂಡ ತುಂಬ ದೀಪಗಳಿರ್ತಾವ. ಆ ಮಗನಿಗೆ ಅನ್ನಿಸ್ತದ, ನಮ್ಮ ಅವ್ವ ಇಷ್ಟು ಸಣ್ಣ ದೀಪ ಹಚ್ತಾಳಿದ್ರೆ ನಿಂದು ಏನಾಗದ, ಅವನಿಗೆ ಅಲಕ್ಷ್ಯ ಆಗ್ತಿರ್ತದದು. ಒಂದು ದಿವಸ ಅವ್ರ ತಾಯಿ ಕೇಳ್ತಾನೆ, ಯಾಕೆ ಈ ದೀಪ ಹಚ್ತೀವ, ಇದ್ರದ್ದು ಏನದ ಕೆಲಸ ಇಲ್ಲಿ ಅಂತ ಕೇಳ್ತಾನೆ. ಅವನು ಕೇಳಿದಾಗ, ಈ ದೀಪ ಈ ದೊಡ್ಡ ಸ್ಟ್ರೀಟ್ ಏನು ಬೆಳಗ್ಲಿಕ್ಕೆ ಇರ್ಲಿಕ್ಕಿಲ್ಲ, ಆದರೆ ಅದ್ರ ಜಗದೊಳಗೆ ಎಷ್ಟು ಕೆಲಸ ಮಾಡ್ಬೇಕದು ಮಾಡ್ಲಿಕ್ಕತ್ತದ. ನಾವು ಆ ದೀಪದ ಏನು ಕೆಲಸ ಅಂತ ಅಲಕ್ಷ್ಯ ಮಾಡ್ಕೋಬಾರ್ದು ಮಗ ಅಂತ ಒಂದು ಮಾತು ಹೇಳ್ತಾರೆ. ಹಾಗೆ ದಿನ ಕಳೀತಾ ಇರುವಾಗ ಒಂದು ದಿವಸ ದೊಡ್ಡ ಬಿರುಗಾಳಿ ಬರ್ತದ. ಬಿರುಗಾಳಿ ಬಂದು ಆ ಸ್ಟ್ರೀಟ್ನಾಗ ಇರೋದು ಪ್ರತಿ ದೀಪ ಆರೋಗ್ಬಿಡ್ತದ. ಈ ಮಗುಗ ಅವ್ರ ತಾಯಿ ಕಲ್ಚರ್ ಮಾಡಿರ್ತಾಳೆ, ಆ ದೀಪ ಕಾಯಬೇಕು ಅಂತ. ಪಟ್ಟಂತ ಹೋಗಿ ಆ ಮಗು ದೀಪನ ಉಳಿಸ್ಕೊಳ್ತಾನೆ. ಅವತ್ತಿನ ದಿವಸ ಆ ಸ್ಟ್ರೀಟ್ದಾಗ ಅದೊಂದೇ ಬೆಳಕು ಉಳಿದ್ಬಿಡ್ತದೆ. ಆ ಬೆಳಕಿನಿಂದ ಅವತ್ತಿನ ದಿವಸ ಆ ಸ್ಟ್ರೀಟ್ನಾಗ ಪ್ರತಿಯೊಂದು ಮನೆಗೆ ಬೆಳಕು ಬಂದುಬಿಡ್ತದೆ. ಹಾಗೆ ನಾವು ಪಾಲಕರಾಗಿ ಒಳ್ಳೆ ಗುಣ ಕಲಿಸ್ಬೇಕಾದಾಗ ಏನು ಎಲ್ಲರೂ ಹೆಂಗೆಂಗೋ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕತ್ತಾರ. ನನ್ನ ಮಗ ಒಬ್ಬನೇ ಯಾಕೆ ಶಾರ್ಟ್ಕಟ್ ತೊಗೋಬಾರ್ದು, ನಾನೊಬ್ಬನೇ ಯಾಕೆ ಹಿಂದುಳಿಬೇಕು, ಎಲ್ಲರೂ ಏನು ಮಾಡ್ತಾರೆ ನಾನು ಮಾಡೋಣ ಅನ್ನೋದು ಒಂದು ಪ್ರವೃತ್ತಿ ನಮ್ಮ ಕಡೆ ಇದೆ ಅಲ್ಲ. ಅದನ್ನು ಬಿಟ್ಟು ನಮ್ಮ ಬೇಸಿಕ್ ನಮ್ಮ ತತ್ವಗಳಿಂದ ಇರ್ತದ, ನಾವು ಅದನ್ನು ಹಿಡ್ಕೊಂಡು ಬೆಳಗಿಸಿದ್ರೆ ಒಂದಿಲ್ಲ ಒಂದು ದಿವಸ ನಾವು ನಮ್ಮ ಹತ್ರ ಇರೋದನ್ನು ತಗೊಂಡು ಪೂರ್ತಿ ಜಗತ್ತನ್ನು ಬೆಳಗಬಹುದು ಅಂತ ಈ ಕಥೆ ಮುಖಾಂತರ ನಾವೆಲ್ಲರೂ ಕಲಿಬೇಕಾಗಿದೆ. ಹಾಗೆ ನಾವು ಮಕ್ಕಳಲ್ಲಿ ಶಾರ್ಟ್ಕಟ್ಸ್ ರೀಲ್ಸ್ ನೋಡಬೇಕಾದಾಗ ಶಾರ್ಟ್ಸ್ ಇರ್ತಾವೆಲ್ಲ. ಶಾರ್ಟ್ಸ್ ಅಂದರೆ ಕ್ವಿಕ್ ಮುಗಿದು ಹೋಗ್ತಾ ಇರ್ತದೆ. ನೀವು ಅಂಥದ್ದನ್ನೇ ಎಲ್ಲ ಮಕ್ಕಳು ನೋಡ್ತಾರೆ. ನನ್ನ ಮಗನೂ ನೋಡ್ತಾನೆ, ನೋಡಲ್ಲ ಅಂತಲ್ಲ. ನಾವು ಪಾಲಕರು ಅಂಥದ್ದನ್ನು ಬಿಡಿಸ್ಬೇಕು. ಯಾಕಂದರೆ ಅದರಿಂದ ಮಕ್ಕಳದು ಕಾನ್ಸಂಟ್ರೇಷನ್ ಬರೋದೇ ಇಲ್ಲ. ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮತ್ತೊಂದು ಹೋಗ್ತಾರೆ. ಹೀಗಾಗಿ ಅವರಿಗೆ ಏನು ನೋಡ್ಬೇಕನ್ನೋದು ಕಲಿಯಂಗಿಲ್ಲ. ಇಂಥದ್ರ ಮೇಲೆ ನಾವು ಲಕ್ಷ್ಯವಿಟ್ಟು ಸಾಕಷ್ಟು ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ ಇವತ್ತಿನ ಕಾಲದಲ್ಲಿ. ಅಂಥ ಡಿಸ್ಟ್ರಾಕ್ಷನ್ ನಡುವೆ ನಾವು ಮಗುನ ಬೆಳೆಸ್ಬೇಕಂದ್ರೆ ಆ ಬಿರುಗಾಳಿನಿಂದ ದೀಪ ಬೆಳೆಸ್ದಂಗೆ ಅಂಥ ದೀಪಗಳು ನಮ್ಮ ಮಕ್ಕಳನ್ನು ನಾವು ಬೆಳಗಿಸಿ ಮುಂದೆ ತರೋದು ನಮ್ಮೆಲ್ಲ ಪಾಲಕರ ಕರ್ತವ್ಯವಾಗಿದೆ. ನಾವು ಒಳ್ಳೆ ದಾರಿಯಿಂದ ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಹಾಗೂ ಇಂಥ ಒಳ್ಳೆಯ ಸಂಸ್ಥೆಯಲ್ಲಿ ನೀವು ಮಕ್ಕಳನ್ನು ಕಳಿಸ್ತಾ ಇದ್ದೀರಾ. ಅವರು ಕೂಡ ದಿನನಿತ್ಯ ನಿಮ್ಮ ಮಕ್ಕಳ ಭವಿಷ್ಯದ ಸಲುವಾಗಿ ಏನೇನು ಬೆಸ್ಟ್ ಪಾಸಿಬಲ್ ಅವ್ರು ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯ ಎಜುಕೇಷನ್ ಕೊಡಿಸ್ಲಿಕ್ಕೆ ಅವರು ಹಗಲು ರಾತ್ರಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಅವಾರ್ಡ್ ತೊಗೊಂಡಿರೋದನ್ನೆಲ್ಲ ನೋಡಿದರೆ
ಎಲ್ಲೆಲ್ಲೆಲ್ಲ ಕಳಿಸಿದ್ದಾರೆ ನಿಮ್ಮ ಮಕ್ಕಳನ್ನೇ ಅವ್ರ ಪ್ರತಿಭೆ ತೋರಿಸೋ ಸಲುವಾಗಿ. ಅವರು ಕೂಡ ತಮ್ಮಲ್ಲಿರೋ ಪ್ರತಿಭೆಯನ್ನು ತೋರಿಸ್ಕೊಂಡು ಗೆದ್ಕೊಂಡು ಬಂದಿದ್ದಾರೆ. ಇದು ಅವರಿಗೂ ಒಂದು ಕ್ರೆಡಿಟ್, ಹಾಗೆ ಸ್ಕೂಲಿಗೆ ಕೂಡ ಒಳ್ಳೆಯ ಹೆಸರು ತಂದಿದೆ. ಇದರಿಂದ ಇಂಥ ಕಾರ್ಯಕ್ರಮಗಳು ಇನ್ನೂ ಅವ್ರು ಅಟೆಂಡ್ ಮಾಡಲಿ, ಅವ್ರ ಜೀವನದಲ್ಲಿ ಇನ್ನೂ ಮುಂದಕ್ಕೆ ಹೋಗಲಿ, ನಮ್ಮ ಮಕ್ಕಳಲ್ಲಿ ಒಳ್ಳೆಯ ರೀತಿ ನಡತೆ, ನಡವಳಿಕೆ, ಶಿಕ್ಷಣ, ಅಭಿವೃದ್ಧಿ ಎಲ್ಲ ಬರಲಿ, ಹಾಗೂ ಅವರ ಶಿಕ್ಷಣ ಸಂಸ್ಥೆ ಕೂಡ ಹೀಗೆ ಮುನ್ನುಗ್ಗಲಿ ಅಂತ ಆಶಿಸಿ ಈ ಮುಸ್ಸಂಜೆಯಲ್ಲಿ ನಡೆದಿರ್ತಕ್ಕಂಥ AC ಶಿಕ್ಷಣ ಸಂಸ್ಥೆ, AC ಅಂದರೆ ಶಾರ್ಟ್ ಫಾರ್ಮಲ್ಲಿ AC ಭಾಳ ಮಂದಿಗೆ ಗೊತ್ತಿಲ್ಲ. ಅಂಬಿಗರ ಚೌಡಯ್ಯ ಅಂತ ಹೇಳಿ ಚರ್ಚಿತ ಇದೆ, ಎಲ್ಲ ಕಡೆ ಜಯಂತಿ ಜಯಂತಿ ಆಚರಣೆ ನಡೀತಾವೆ. ಬಹುಶಃ 35 ವರ್ಷಗಳ ಹಿಂದೆ ಯಾರೋ ಗುರುತಿಸಿದಂಥ ಸ್ಥಾನದಾಗ ಇರತಕ್ಕಂಥ ಅವಧಿಯಲ್ಲಿ ನಮ್ಮ ಸ್ನೇಹಿತರಾದಂಥ ಶ್ರೀ ಆನಂದ್ ನಾಟಿಕರ್ ಅವರು ಅಂಬಿಗರ ಚೌಡಯ್ಯ ಶಿಕ್ಷಣ ಸಂಸ್ಥೆ ಅಂದರೆ ಬಹಳ ಉದ್ದಾಗ್ತದೆ, ಅದಕ್ಕೆ ಸಾಫ್ಟ್ವೇರ್ ಮಾಡಮ್ ಅಂಥೇಳಿ AC ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ನಾಮದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಗ್ರಾಮೀಣ ಭಾಗದ ಜನತೆಗೆ, ಆರ್ಥಿಕ ಸಂಪನ್ಮೂಲ ಇರುವಂತಹ ಬಡ ಮಕ್ಕಳಿಗೆ ಪುಕ್ಕಟಿಯಾಗಿ ಬಿಸ್ನೆಸ್ ಇಂಗ್ಲೀಷ್ ಹೈಸ್ಕೂಲು ಹಾಗೂ ಜ್ಞಾನಾಮೃತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಇವತ್ತಿನ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂಥ ಡಾಕ್ಟರ್ ಭಾಗ್ಯಶ್ರೀ ಶಣ್ಪ್ರಕಾಶ್ ಪಾಟೀಲ್ ಮೇಡಮ್ ಅವರೇ, ಸಂಸ್ಥೆಯಲ್ಲ ಶಿಕ್ಷಕರೇ, ಪಾಲಕರೇ ಹಾಗೂ ಮಧುಮಕ್ಕಳೇ, ಶಿಕ್ಷಣ ಜೀವನವನ್ನು ಯಾವ ರೀತಿಯಾಗಿ ಬದಲಾಯಿಸಬಲ್ಲದು ಎನ್ನುವುದಕ್ಕೆ ನಮ್ಮೆಲ್ಲರಿಗೆ ಪ್ರೇರೇಪಣೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಶಿಕ್ಷಣದಲ್ಲಿ ಎಂಥ ಶಕ್ತಿ ಇದೆ ಅಂತಂದರೆ ಮನುಷ್ಯನ ಜೀವನ ಬದಲಾಯಿಸಬಲ್ಲದು ಶಿಕ್ಷಣ. ಮಕ್ಕಳಲ್ಲಿ ತಾವೆಲ್ಲ ಏನು ನೋಡಬೇಕಂದ್ರೆ, ಯಾವ ಒಂದು ಘಟಕದಲ್ಲಿ ಅವರು ನೈಪುಣ್ಯತೆಯನ್ನು ಪಡೆಯಬಹುದು, ಎದರಲ್ಲಿ ಅವರು ಎಕ್ಸ್ಟ್ರಾರ್ಡಿನರಿ ಇದ್ದಾರೆ, ಅದರ ಮೇಲೆ ಮಕ್ಕಳಿಗೆ ಆ ಕನ್ಸರ್ನ್ ಮಗುವಿನ ಮೇಲೆ ಹೆಚ್ಚಿನ ತಾವು ಕೆಲಸ ಮಾಡಿದಲ್ಲಿ ಅವರು ಮುಂದೆ ಬರ್ತಾರೆ, ಎಕ್ಸ್ಪರ್ಟೈಸ್ ಆಗ್ತಾರೆ. ಉದಾಹರಣಾರ್ಥವಾಗಿ ನಾವು ಸಚಿನ್ ತೆಂಡೂಲ್ಕರ್ ಅವ್ರನ್ನ ನೋಡ್ಬೋದು. ಅವ್ರು 10ನೇವರೆಗೆ ಓದಿರ್ಬೋದು, ಆದರೆ ಮಾಸ್ಟರ್ ಬ್ಲಾಸ್ಟರ್ ಆಗಿ ಕ್ರಿಕೆಟ್ನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದರು. ಅದೇ ರೀತಿಯಾಗಿ ಇಂಥ ಬಹಳಷ್ಟು ಉದಾಹರಣೆಗಳಿದೆ ನಿಮ್ಮೆಲ್ಲರ ಸಮಕ್ಷಮ. ನಮ್ಮ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇರ್ಬೋದು, ಅವರು ಬಂದಂಥ ಮನೆ, ಅವರು ಬೆಳೆದಂಥ ಎನ್ವಿರಾನ್ಮೆಂಟು, ಅವರ ಮನೆಯ ಒಂದು ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಅವರು ನಮ್ಮ ದೇಶದ ರಾಷ್ಟ್ರಪತಿಗಳಾಗ್ಬೋದು ಅಂತ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಮಗುವಿನಲ್ಲಿ ಈ ರೀತಿಯಾದಂಥ ಒಂದು ಟ್ಯಾಲೆಂಟ್ ಇರ್ತದೆ. ಅದಕ್ಕೆ ನಮ್ಮ ಟೀಚರ್ಸು, ಪಾಲಕರು ಅದನ್ನು ಐಡೆಂಟಿಫೈ ಮಾಡಬೇಕು. ನಮ್ಮ ದೇಶದ 60% ಜನಸಂಖ್ಯೆ ಕೃಷಿ ಮೇಲೆ ಅವಲಂಬಿತವಾಗಿದೆ. ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ದಿನೇ ದಿನೇ ಕೃಷಿಯಲ್ಲಿ ಇಂಟ್ರೆಸ್ಟ್ ಕಡಿಮೆ. ಮತ್ತು ಸರ್ ಅವರೇ ಮತ್ತು ಇಲ್ಲಿ ಬಂದಂಥ ನಮ್ಮ ಪೋಷಕರ ಪಾಲಕರವರೇ, ಈಗಾಗಲೇ ತುಂಬ ಹೊತ್ತಾಗಿದೆ. ತಾವೆಲ್ಲರೂ ಬಂದಿದ್ದು ಮಕ್ಕಳದು ಕಾರ್ಯಕ್ರಮ ನೋಡಬೇಕಂತಂದು ನಾನೇನು ಹೆಚ್ಚು ಟೈಮ್ ತಗೊಳ್ಳಿಲ್ಲ. ಓದಿನ ಜೊತೆ ಸಂಸ್ಕೃತಿ ಚಟುವಟಿಕೆಗಳಂತೂ ಬೆಳೆಸಬೇಕಾಗುತ್ತದೆ. ಯಾಕಂದ್ರೆ ಬರೀ ಓದು 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 ಅಂತಂದ್ರೆ ಅವು ಹುಡುಗರೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಯಾಕಂದ್ರೆ ಈಗಿನ ಪೀರಿಯಡ್ದಾಗ ಏನಾಗ್ಯದಂದ್ರೆ ಓದ್ರಿ ಬರೀ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ರಿ. ಜಾಸ್ತಿ ಇನ್ನೂ ಓದಿಸ್ಲಕ್ಕೆ ಹೋಗ್ಬಿಟ್ಟು ಹುಡುಗರಿಗೆ. ಯಾಕಂದ್ರೆ ಭಾಳ ಹುಡುಗರು ಭಾಳ ಸಣ್ಣವ್ರ ಜಾಸ್ತಿ ಓದಿದ್ರಿ ಇದ್ರಾಗೆ ಓದಿದ್ರೆ ಅವು ಮೆಂಟಲಿ ಇದು ಅದಕ್ಕೂ ಸ್ವಲ್ಪ ಅವ್ರಿಗೆ ಆಟಗಳು ಕೊಡಬೇಕು. ಆಟ ಇಂಥವೆಲ್ಲ ಮಾಡಿಸ್ಬೇಕು. ಅವ್ರಿಗೂ ಕಲ್ಚರಲ್ ಪ್ರೋಗ್ರಾಮ್ ಕಲಿಸ್ಬೇಕು. ಯಾಕಂದ್ರೆ ಈಗೇನೋ ದೊಡ್ಡವ್ರು ಏನು ಬಿಟ್ಬಿಡ್ರಿ. ಈಗ ಮುಂದಿನ ನಮ್ಮ ಭಾರತ ನಾಡ ಒಂದು ಸಾಂಸ್ಕೃತಿಕ ನಾಡದ. ನಮ್ಮ ಕನ್ನಡ ನಾಡದಲ್ಲಿ ತಮಗೆಲ್ಲ ಗೊತ್ತಿಂತ ಅನೇಕ ಸಂಸ್ಕೃತ ನಾಡಿದ್ದಾವೆ. ಇದನ್ನು ಬೆಳೆಸಬೇಕು, ಇದನ್ನು ಉಳಿಸ್ಬೇಕಾಯ್ತು ಅಂದ್ರೆ ಈ ಮಕ್ಕಳ ಥ್ರೂನೇ ಉಳಿಸ್ಬೇಕಾಗ್ತದೆ. ಯಾಕಂದರೆ ಈಗ ಮುಂದಿನ ಜನ್ರೇಷನ್ಗೆ ಏನದು ಸಂಸ್ಕೃತಿ ಅಂಬೋದೇ ಗೊತ್ತಿಲ್ಲ. ಇದು ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ, ಒಂದು ಡ್ಯಾನ್ಸಲ್ಲಿ, ಒಂದು ಭರತನಾಟ್ಯ ಆಗಲಿ, ತಾವೆಲ್ಲರೂ ಕಲಿಸ್ಕೊಂಡು ಬಂದು ಇಂಥ ಕಾರ್ಯಕ್ರಮದ ತೋರಿಸ್ಕೊಂಡು ಬಂದರೆ ಹುಡುಗರಿಗೂ ಇದು ಮಾಡಬೇಕು ಇಂಥದ್ದು ಅದಂತಂದು ಮುಂದಿನ ಪೀಳಿಗೆಗೂ ನಾವು ತೋರ್ಸಂಗೆ ಆಗ್ತದೆ. ಇನ್ನೊಂದು, ಈಗ ಆಲ್ರೆಡಿ ನಾವೆಲ್ಲರೂ ಫಸ್ಟ್ ಸೆಕೆಂಡ್ ಪ್ರೈಸ್ ಕೊಟ್ಟಿವಿ.
ಗೆದ್ದವ್ರಿಗೆ ಕೊಟ್ಟಿವಿ ಬಿಟ್ಟವ್ರಿಗೆ ಅಂತಲ್ಲ, ತಾವು ಇದೊಂದು ಸರಿ ನಾವು ಈ ಸರಿ ನಾವು ಗೆದ್ದಿಲ್ಲಪ್ಪ, ಮುಂದಿನ ಸರಿ ನಾವು ಇದಕ್ಕಿಂತ ಹೆಚ್ಚಿನ ಪ್ರಯತ್ನ ಮಾಡಿ ಗೆದ್ದಿಬೇಕಂತಂದು ಹೇಳಿ ತಾವು ತಿಳ್ಕೊಂಡು ಗೆದಿಬೇಕು. ಇದಕ್ಕೊಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ. ಏನಂತಂದ್ರೆ, ಗೂಗಲ್ದವರು ಮೊದಲ ಗೂಗಲ್ನಾಗ ಮ್ಯಾಪ್ ಇದ್ದಿಲ್ಲ, ತಮಗೆಲ್ಲ ಗೊತ್ತದ. 2000ದಿಂದ ಈ ಕಡೆ ಬಂದದು ಗೂಗಲ್ದಾಗ ಮ್ಯಾಪ್ ಇದೆ. ಒಂದು ಸರಿ ಏನಾಗ್ಯದ, ಅಮೇರಿಕಾದಾಗ ಅವ್ರು ಇಬ್ಬರು ಗೂಗಲ್ದ MD ಮತ್ತು ಅವ್ರ ಹೆಂಡತಿಗೆ ಯಾರೋ ಒಬ್ಬರು ಒಂದು ಊಟಕ್ಕೆ ಕರೆದಿರಂತ. 8 ಗಂಟೆಗೆ ಬಾ ಅಂತ ಹೇಳಿರಂತ. ಅವ್ರ ಮನೆಗೆ ಅವ್ರ ಮಿಸ್ಸಸ್ 8ಕ್ಕೆ ಮುಟ್ಟಾರ. ಇವ್ರು MD ಅವ್ರು ಏನು ಮಾಡಿದ್ರೆ ಸ್ವಲ್ಪ ಡ್ರೈವ್ ಮಾಡ್ಕೊತ ಅವ್ರು ಸಿಗಲಿಲ್ಲ ಅಂತದ್ದು ಜಾಗ ಹುಡ್ಕೊಂಡು 2 ಗಂಟೆ 10 ಗಂಟೆಗೆ ಹೋದಂತ. 10 ಗಂಟೆಗೆ ಬರತ್ತಾನೆ ಹೋಗ್ಬಿಟ್ರು. ಅಲ್ಲಿಂದ ಮತ್ತೇನು ಮಾಡಿದ್ರು, ಮನೆಗೆ ಬಂದ್ರೆ ಇಬ್ಬರು ಗಂಡ ಮನೆಗೆ ಮಿಸ್ಸಸ್ ಏನಂದ್ರೆ ಅಂತವ್ರು, ನೀ ಲೇಟ್ ಮಾಡಿ ಬಂದು ನಾನು 2 ಗಂಟೆ ಬಂದು ನೀನು ಮನೆ ಹೊರ ಹಾಕಂತ ನಿರ್ದೇಶಕರಂತ ಸದಾಮ್ ಪಟೇಲ್ ಅವರೇ, ಹಿರಿಯರಾದಂಥ ಶಿವಶಂಪ ಕೋಬಳ ಅವರೇ ಮತ್ತು ಶರಣ ದೇಸಾಯಿ ಅವರೇ ಮತ್ತು ಈ ಸಂಸ್ಥೆಯ ಶಂಕರರಾವ್ ನಾಟಿಕರ್ ಅವರೇ ಮತ್ತು ಅಧ್ಯಕ್ಷರಾದ ಶಂಕರರಾವ್ ನಾಟಿಕರ್ ಅವರೇ ಮತ್ತು ನಮ್ಮ ಗೆಳೆಯರು, ನಮ್ಮ ಆತ್ಮೀಯರಾದಂಥ ಶ್ರೀ ರವಿವರ್ಮ ಕಾರ್ಯದರ್ಶಿ, ಈ ಸಂಸ್ಥೆಯ ಕಾರ್ಯದರ್ಶಿ ಅವರೇ ಮತ್ತು ಜಗನ್ನಾಥ್ ಬೆಳಪಳ್ಳಿ ಅವರೇ ಮತ್ತು ಚಂದ್ರಶೇಖರ್ ಸಂಸ್ಥೆ ಅಡಿಯಲ್ಲಿ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಕ್ಕಳಿಗೆ ಪುಟಾಣಿ ವಿಜ್ಞಾನ ಹಾಗೂ ಟಾಟಾ ಸಂಸ್ಥೆಯ ವತಿಯಿಂದ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಿದ ನಿಮಿತ್ತವಾಗಿ ಅದರ ಉದ್ಘಾಟಕರಾಗಿ ಡಾಕ್ಟರ್ ಶ್ಯಾಮ್ ಪಾಟೀಲ್ ಅವರ ಧರ್ಮಪತ್ನಿಯಾದಂಥ ಶ್ರೀ ಭಾಗ್ಯಶ್ರೀ ಪಾಟೀಲ್ ಮೇಡಮ್ ಅವರು ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಅನಿಲ್ ಸರ್ ಅವರು ಹಾಗೂ ಮದನ್ ಪಟೇಲ್ ಸರ್ ಹಾಗೂ ಶಿವಶರಣಪ್ಪ ಕೋಬಾಳ್ ಸರ್ ಅವರು ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಅದರ ಜೊತೆಯಲ್ಲಿ ನಾವು ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಅತ್ಯಂತ ತಮ್ಮನ್ನು ತಾವು ಹುರಿದುಂಬಿಸಿಕೊಂಡು ತಮ್ಮನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಒಳ್ಳೆಯ ಮೆರುಗನ್ನು ತಂದುಕೊಟ್ಟಿದ್ದಾರೆ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಇದರಲ್ಲಿ ನಮ್ಮ ಶಿಕ್ಷಕರ ಹಾಗೂ ಮತ್ತು ನಮ್ಮ ಮುದ್ದು ಮಕ್ಕಳ ಹಾಗೂ ನಮ್ಮ ಪಾಲಕರ ಪಾಲು ತುಂಬಾ ಇದೆ. ಶಿಕ್ಷಕರು ಸತತವಾಗಿ 30 ದಿನಗಳಿಂದ ತಮ್ಮ ಪ್ರಯತ್ನವನ್ನು ಬಿಡಲಾರದೆ ಎಲ್ಲೂ ಚಾಚು ತಪ್ಪದೆ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದರ ನಿಮಿತ್ತವಾಗಿ ಇಂದು ಸಾಂಸ್ಕೃತಿಕ ಕಾರ್ಯಕ್ರಮವು ತುಂಬ ವಿಜೃಂಭಣೆಯಿಂದ ಹೊರಹೊಮ್ಮುತ್ತಿದೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ಪಾಲಕರ ಪಾತ್ರ ಹೇಗಿದೆ ಅಂತಂದರೆ, ಪಾಲಕರು ನಮಗೆ ಸಹಕರಿಸಿದಾಗ ಮಾತ್ರ ನಾವು ಮಕ್ಕಳ ಒಂದು ಅಲಂಕಾರ ಸಾಮಾನುಗಳನ್ನು ಕೊಂಡ್ಕೊಳ್ಬೋದು. ಅವರ ಕೋಆಪರೇಷನ್ ಇಲ್ಲದೇ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಆಡಳಿತ ಮಂಡಳಿಯವರ ಪಾಲು ಕೂಡ ತುಂಬಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ಹೊರಹೊಮ್ಮುತ್ತಿದೆ ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಕಾವೇರಿ ಆರ್ ನಾಟಿಕರ್.